ಮಾರ್ಚ್ 14ಕ್ಕೆ ಗಡಿ ಆಯೋಗದ ಪ್ರಾದೇಶಿಕ ಕಚೇರಿ ನಿರ್ಮಾಣಕ್ಕೆ ಶಿಫಾರಸ್ಸಾಗಿದ್ದು, ಮುಂದೆ ಬುಡಾ ಅಧ್ಯಕ್ಷರಾಗಿ ಲಕ್ಷ್ಮಣರಾವ್ ಚೆಂಗಳೆ ಅವರು ನೇಮಕ ಆಗಿದ್ದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳಕರ್ ಮನೆ ಮೇಲೆ ಚುನಾವಣಾಧಿಕಾರಿಗಳ ದಾಳಿ ಇಂಥವೆಲ್ಲ ಕೆಲ ಘಟನೆಗಳು ಆಗ್ತಾ ಹೋಗ್ತಾ ಆಗಿದ್ದಾವೆ. ಮುಂದೆ ಏಪ್ರಿಲ್ 22ಕ್ಕೆ ಹುಬ್ಬಳ್ಳಿ ಕಾಲೇಜು ಕ್ಯಾಂಪಸ್ನಲ್ಲಿ ಕೊಲೆಯಾದ ನೇಹಾ ಹಿರೇಮಠ ದೊಡ್ಡ ಸದ್ದು ಮಾಡಿದ ಸಂದರ್ಭದಲ್ಲಿ ನೇಹಾ ಹಿರೇಮಠರ ಕುರಿತಾಗಿ ದೊಡ್ಡ ಸದ್ದಾಗಿ ಅದು ಅವರಿಗೆ ನ್ಯಾಯ ಸಿಗುವುದಕ್ಕಾಗಿ ಪ್ರಯತ್ನ ಆಗಿದ್ದು ಅಂತೇನು ಸುಳ್ಳಲ್ಲ. ಆ ಕೊಲೆಯಾದ ಹಿನ್ನೆಲೆಯಲ್ಲೇ ಮುಂದೆ ನೀವು ಮೇ 7ಕ್ಕೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಅದರಲ್ಲಿ ನಮ್ಮ ಶೆಟ್ಟರ್ ಅವರು ಬೆಳಗಾವಿ ಭಾಗದಿಂದ, ಚಿಕ್ಕೋಡಿ ಭಾಗದಿಂದ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದು, ಇವು ಘಟನೆಗಳು ನಡೀತಾ ಹೋಗ್ತಾ ಇದ್ದೇವೆ. ಅದು ಮುಂದೆ ನಿಮಗೆ ಗೊತ್ತದ ಆಗಸ್ಟ್ 7ನೇ ತಾರೀಕು ಭಾಳ ಭಯಂಕರವಾದ ಟಿಕ್ಸೋ ಟೇಪ್ ಕಾರ್ಖಾನೆಯಲ್ಲೇ ಬೆಂಕಿ ದುರಂತ ಆಯಿತು. ಒಬ್ಬ ಕಾರ್ಮಿಕ ಸುಟ್ಟುವುದಿದ್ದು ನಾವು ನೋಡಿದ್ದೀವಿ. ಅದು ಅತ್ಯಂತ ನೋವಿನ ಘಟನೆ ಇದೊಂದು. ಅದರ ಜೊತೆಗೆ ಹಾಗೆ ಮುಂದೆ ಹೋದಾಗ ನಾವು ಮುಂದೆ ಚೆನ್ನಮ್ಮನ ಕಿತ್ತೂರಿನಲ್ಲ ಆಗಸ್ಟ್ 22ರಿಂದ 25 200 ವರ್ಷದ ಕಿತ್ತೂರು ಚೆನ್ನಮ್ಮ ಹೋರಾಟ ಬ್ರಿಟಿಷರ ವಿರುದ್ಧ ಅವೆಲ್ಲ ಚಿತ್ರಣವನ್ನು ಈ ಸಂದರ್ಭದಲ್ಲೇ ದೊಡ್ಡ ಕಾರ್ಯಕ್ರಮ ಆಗಿ ಜನರಲ್ಲಿ ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲ ಯಶಸ್ವಿ ಆಯಿತು ಎಂಬುದನ್ನು ನಾವು ಈ ಸಂದರ್ಭ ಮರೀಲಿಕ್ಕೆ ಆಗೋದಿಲ್ಲ. ಮುಂದೆ ಇದೇ ಸಂದರ್ಭ ಇನ್ನೊಂದು ಕಹಿ ಘಟನೆ ಆಗಿದ್ದು, ಬೆಳಗಾವಿಯ ಜಿಲ್ಲಾ ಹೆರಿಗೆ ವಾರ್ಡ್ನಲ್ಲಿ ಶಿಶುಗಳು ಮತ್ತು ಬಾಣಂತಿಯರ ಸಾವಿನ ಪ್ರಕರಣ ಭಾಳ ಸದ್ದು ಮಾಡೋ ಜೊತೆಗೆ ಭಾಳಷ್ಟು ಚರ್ಚಾ ವಿಷಯ ಆಯಿತು. ಇವುಗಳನ್ನು ಸಹಿತ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ ನಮ್ಮಲ್ಲಿ ಸಾಕಷ್ಟು. ಅಲ್ಲೇ ಕೇವಲ 6 ತಿಂಗಳಲ್ಲಿ 111 ನವಜಾತ ಶಿಶುಗಳು ಬಲಿಯಾಗಿದ್ದನ್ನು ನೆನಪಿಸಿಕೊಂಡಾಗ ಬೆಳಗಾವಿ ಜಿಲ್ಲೆ ಏನಪ್ಪ ಸಂತೋಷ, ಇನ್ನೊಂದು ಎಂಥ ದುಃಖ ಅನ್ನುವಂಥ ಒಂದು ಮಾತುಗಳು ನಾವು ಗಮನಿಸಬೇಕಾಗಿದೆ. ಜೊತೆಗೆ ಬೆಳಗಾವಿ ಅಂದ ತಕ್ಷಣ ಗೊತ್ತು ನಿಮಗೆ, ಕನ್ನಡ ನಾಡೋತ್ಸವ ಮಾಡುವಲ್ಲಿ ಬೆಳಗಾವಿ ಗಡಿ ಕನ್ನಡ ಅದು ಅದ್ಭುತವಾದ ಅಲ್ಲಿ ಕಾರ್ಯಕ್ರಮ ನಡೆದು ನವೆಂಬರ್ 1ರಿಂದ ಕರ್ನಾಟಕ ರಾಜ್ಯೋತ್ಸವ, ಜೊತೆಗೆ ದೀಪಾವಳಿ ರಾಜ್ಯೋತ್ಸವ, ದೀಪಾವಳಿ, ಇನ್ನುಳಿದ ಕನ್ನಡ ದೀಪ, ಅನೇಕ ರೀತಿ 5 ಲಕ್ಷಕ್ಕೂ ಹೆಚ್ಚು ಭಾಗಿಯಾದರು. ಸಾಹಿತಿಗಳು ಅನೇಕರು ಬಂದು ಹೋದರು. ಹಿರಿಯ ಸಾಹಿತಿ ಬಾಳಾ ಸಾಹೇಬ್ ಲೋಕಾಪುರ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಇವೆಲ್ಲ ಘಟನೆಗಳು ಬೆಳಗಾವಿಯಲ್ಲಿ ನಡೆದು ಸಂತೋಷವನ್ನು ಕೊಡೋ ಜೊತೆಗೆ ರಮೇಶ್ ಕತ್ತಿಯವರು DCC ಬ್ಯಾಂಕ್ ಭಾಳ ಪ್ರಮುಖವಾದ ಬ್ಯಾಂಕ್. ಆ DCC ಬ್ಯಾಂಕ್ದಲ್ಲಿ ನಮ್ಮ ರಮೇಶ್ ಕತ್ತಿ ಬಹಳ ವರ್ಷಗಳಿಂದ ಅಧ್ಯಕ್ಷರಾಗಿ ಬಂದಂಥವ್ರು ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು. ಅವರಿಗೆ ಮತ್ತು ಜೊಲ್ಲೆ ಅವರಿಗೆ ಒಂದು ತಿಕ್ಕಾಟ ಬಂದಿದ್ದರಿಂದಾಗೆ ಈ ಎಲ್ಲ ನೆಲೆಯಲ್ಲಿ ಮುಂದೆ ಇನ್ನೊಂದು ಭಾಳ ಮಹತ್ವದ್ದು ನಮ್ಮ ಗೋಕಾಕದ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ನಮ್ಮಲ್ಲಿ ಬಂದು ಇಂಟರ್ವ್ಯೂ ಕೊಟ್ಟು ಹೋದ್ರು. ಆ ಸಂದರ್ಭದಲ್ಲಿ ನೀವು ನೋಡಿರ್ಬೋದು. ಅವರು ಜಿಲ್ಲಾ ಅಧ್ಯಕ್ಷ ಸಾಹಿತ್ಯ ಇದರ ಅಧ್ಯಕ್ಷರಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರ ಅಧ್ಯಕ್ಷತೆ ವಹಿಸಿ ಸಂಭ್ರಮದಿಂದ ಮೂಡಲಿಗೆಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯಿತು. ಆ ಸಂದರ್ಭದಲ್ಲಿ